ನಮಸ್ಕಾರ. ಈ ವಿಶೇಷವಾದ ವಿವರಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ಬಹಳ ಕುತೂಹಲಕಾರಿಯಾದ ವಿಚಾರದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಮನೆಯಲ್ಲೇ ಮಾಸ ಶಿವರಾತ್ರಿಯನ್ನು ಆಚರಿಸುವ ಒಂದು ಸರಳವಾದ 5 ಹಂತಗಳ ಮಾರ್ಗದರ್ಶಿ. ಈ ಮಾಹಿತಿಯನ್ನ ನಾವು ನೇರವಾಡಿ ಶಿವಪುರಾಣ ಮತ್ತು ನಮ್ಮದೇ ಕರ್ನಾಟಕದ ಸ್ಮಾರ್ಥ ಸಂಪ್ರದಾಯದ ಆಧಾರದ ಮೇಲೆ ತಂದಿದ್ದೇವೆ. ಬನ್ನಿ, ತಡ ಮಾಡೋದು ಬೇಡ, ನೇರವಾಗಿ ವಿಷಯಕ್ಕೆ ಹೋಗೋಣ. ಸರಿ, ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಏನೆಲ್ಲ ಇರುತ್ತೆ ಅಂತ ಒಮ್ಮೆ ನೋಡೋಣ. ನಾವಿದನ್ನ 5 ಹಂತಗಳಲ್ಲಿ ಅರ್ಥ ಮಾಡ್ಕೊಳ್ಳಿದ್ದೇವೆ. ಮೊದಲನೇದು ಮಾಸಿಕ ಮತ್ತು ಮಹಾಶಿವರಾತ್ರಿಯ ಅರ್ಥ, ಎರಡನೇದು ವ್ರತದ ಸಿದ್ಧತೆ, ಮೂರನೇದು ಮನೆಯಲ್ಲಿಯೇ ಶಿವನ ಅಭಿಷೇಕ, ನಾಲ್ಕನೇದು ಜಾಗರಣೆಯ ಮಹತ್ವ ಮತ್ತು ಕೊನೆಯದಾಗಿ ಉಪವಾಸವನ್ನು ಅಂತ್ಯಗೊಳಿಸುವುದು ಅಥವಾ ಪಾರಣ. ಓಕೆ, ಮೊದಲನೇ ಹಂತದಿಂದ ಶುರು ಮಾಡೋಣ. ಮಾಸಿಕ ಮತ್ತು ಮಹಾಶಿವರಾತ್ರಿಯ ಅರ್ಥ. ಅಸಲಿಗೆ ಚಾಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ಈ ಪವಿತ್ರ ರಾತ್ರಿಯಂದ್ರೆ ಏನು, ಇದು ಏನನ್ನು ಸೂಚಿಸುತ್ತೆ ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನೀವು ಗಮನಿಸಬೇಕಾದ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಪ್ರತಿ ತಿಂಗಳೂ ಬರುವ ಆ ಮಾಸಿಕ ಶಿವರಾತ್ರಿಯ ಶಿಸ್ತು ಮತ್ತೆ ವರ್ಷಕ್ಕೊಮ್ಮೆ ಬರುವ ಆ ಅದ್ಧೂರಿ ಮಹಾಶಿವರಾತ್ರಿ, ಇವೆರಡರ ನಡುವೆ ವ್ಯತ್ಯಾಸ ಏನು ಅಂತ ನೀವು ಯೋಚಿಸಿರ್ಬೋದು ಅಲ್ವಾ? ವಿಶೇಷ ಏನಪ್ಪಾ ಅಂದ್ರೆ, ಇವೆರಡೂ ಕೂಡ ಆ ಶಿವ ಮತ್ತು ಶಕ್ತಿಯ ಪವಿತ್ರ ಮಿಲನವನ್ನೇ ಸಂಭ್ರಮಿಸುತ್ತವೆ. ಇದು ನಿಜಕ್ಕೂ ಒಂದು ಅದ್ಭುತವಾದ ನಂಬಿಕೆ. ಇನ್ನು ನಮ್ಮ ಪ್ರಾದೇಶಿಕ ಕ್ಯಾಲೆಂಡರ್ಗಳಲ್ಲಿ ಒಂದಷ್ಟು ಸೂಕ್ಷ್ಮ ವ್ಯತ್ಯಾಸಗಳಿವೆ ಗೊತ್ತಾ? ನಮ್ಮ ಕರ್ನಾಟಕದ ಸ್ಮಾರ್ಥ ಸಂಪ್ರದಾಯದಲ್ಲಿ ನಾವು ಅಮಾಂತ ಪದ್ಧತಿಯನ್ನು ಅನುಸರಿಸ್ತೇವೆ, ಹಾಗಾಗಿ ಇದು ಮಾಘ ಮಾಸದಲ್ಲಿ ಬರುತ್ತೆ. ಅದೇ ನೀವು ಉತ್ತರ ಭಾರತದ ಕಡೆ ನೋಡಿದ್ರೆ ಅವರು ಪೂರ್ಣಿಮಾಂತ ಪದ್ಧತಿಯನ್ನು ಫಾಲೋ ಮಾಡ್ತಾರೆ. ಅಂದ್ರೆ ಅವರಿಗಿದು ಫಾಲ್ಗುಣ ಮಾಸದಲ್ಲಿ ಬರುತ್ತೆ. ಇಲ್ಲಿ ತಿಂಗಳ ಹೆಸರುಗಳು ಬೇರೆ ಬೇರೆ ಇರಬಹುದು, ಆದರೆ ಇಡೀ ದೇಶದಾದ್ಯಂತ ಭಕ್ತರೆಲ್ಲರೂ ಆಚರಿಸೋದು ಒಂದೇ ಚಂದ್ರಮಾನದ ರಾತ್ರಿಯಲ್ಲಿ. ಒಂಥರ ಮ್ಯಾಜಿಕ್ ಅಲ್ವಾ? ಸರಿ, ಈಗ ನಾವು ಎರಡನೇ ಹಂತಕ್ಕೆ ಬರೋಣ. ವ್ರತದ ಸಿದ್ಧತೆ. ಇಂತಹ ಕಠಿಣ ಉಪವಾಸ ಮತ್ತು ಪೂಜೆ ಮಾಡಬೇಕಾದಾಗ ಭಕ್ತರು ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಹೇಗೆ ರೆಡಿಯಾಗ್ತಾರೆ ಅನ್ನೋದನ್ನ ಈಗ ನೋಡೋಣ. ನೋಡಿ, ಇಲ್ಲಿ ಅತ್ಯಂತ ಪ್ರಮುಖವಾದ ಹೆಜ್ಜೆ ಅಂದ್ರೇನೆ ಈ ಸಂಕಲ್ಪ. ಇಡೀ ಆಚರಣೆಯ ಬೇರಿರೋದು ಈ ದೃಢವಾದ ಪ್ರತಿಜ್ಞೆಯಲ್ಲಿ. ಉಪವಾಸದ ಸಮಯದಲ್ಲಿ ಶಿಸ್ತನ್ನು ಕಾಪಾಡಿಕೊಳ್ಬೇಕು ಮತ್ತು ಯಾವುದೇ ಅಡೆತಡೆಗಳಿಲ್ಲದೆ ದೇವರ ಕೃಪೆ ಸಿಗ್ಬೇಕು ಅಂತ ಬೆಳಗ್ಗೆಯೇ ಈ ಬಲವಾದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತದೆ. ಒಂಥರ ಇದು ಭಗವಂತನ ಜೊತೆ ಮಾಡಿಕೊಳ್ಳುವ ಅಗ್ರಿಮೆಂಟ್ ಇದ್ದಾಗೆ. ಇನ್ನು ಪೂಜೆಗೆ ಏನೆಲ್ಲ ಬೇಕು? ಗಂಧ, ಪರಮಶಿವನಿಗೆ ಅಚ್ಚುಮೆಚ್ಚಿನ ಬಿಲ್ವಪತ್ರೆ, ದತ್ತೂರಿ ಹೂವುಗಳು ಮತ್ತೆ ಗಂಗಾಜಲ, ಇಂತಹ ಪವಿತ್ರ ವಸ್ತುಗಳನ್ನ ಒಂದೆಡೆ ಸೇರಿಸಲಾಗುತ್ತೆ. ಬಿಲ್ವಪತ್ರೆ ಮತ್ತು ಗಂಧದ ಆ ಪರಿಮಳ ಇದೆಯಲ್ಲ, ಅದು ನಮ್ಮ ಮನೆಯ ವಾತಾವರಣವನ್ನ ಸಂಪೂರ್ಣವಾಗಿ ಬದಲಾಯಿಸಿಬಿಡುತ್ತೆ. ಶಿವನ ಆರಾಧನೆಯಲ್ಲಿ ಇವುಗಳ ಪಾತ್ರ ಬಹಳ ದೊಡ್ಡದು. ಈಗ ನಮ್ಮ ಮೂರನೇ ಹಂತ, ಮನೆಯಲ್ಲಿ ಶಿವನ ಅಭಿಷೇಕ. ಬನ್ನಿ, ನಮ್ಮ ಮನೆಯ ಪೂಜೆಯ ಅತ್ಯಂತ ಪ್ರಮುಖವಾದ ಹೃದಯ ಭಾಗ ಅಂತಾನೆ ಹೇಳಬಹುದಾದ ಪರಮಶಿವನ ಅಭಿಷೇಕದ ಪ್ರಕ್ರಿಯೆ ಹೇಗಿರುತ್ತೆ ಅಂತ ನೋಡೋಣ. ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ 16 ಹಂತಗಳ ಷೋಡಶೋಪಚಾರ ಪೂಜೆ ಮಾಡ್ತಾರೆ. ಆದ್ರೆ ಅದನ್ನೇ ಮನೆಯಲ್ಲಿ ಸುಲಭವಾಗಿ ಹೇಗೆ ಮಾಡಬಹುದು ಅನ್ನೋದು ಇಲ್ಲಿದೆ. ಮೊದಲು ಹಣೆಗೆ ಭಸ್ಮದ 3 ರೇಖೆಗಳು ಅಂದ್ರೆ ತ್ರಿಪುಂಡ್ರವನ್ನ ಹಚ್ಕೊಳ್ಬೇಕು. ಆಮೇಲೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತು ಜಲ ಮತ್ತೆ ಪಂಚಾಮೃತದಿಂದ ಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿ ಬಿಲ್ವ ಮತ್ತು ಹೂವುಗಳನ್ನು ಅರ್ಪಿಸುವ ಈ ಹರಿವಿದೆಯಲ್ಲ, ಇದು ಮನಸ್ಸಿಗೆ ಎಲ್ಲಿಲ್ಲದ ಶಾಂತಿ ಕೊಡುತ್ತೆ. ಅಭಿಷೇಕ ಮಾಡುವಾಗ ಸುಮ್ನೆ ಹಾಲನ್ನೋ ನೀರನ್ನೋ ಸುರಿಯೋದಲ್ಲ. ಈ ಪ್ರಕ್ರಿಯೆಯ ಜೀವನಾಡಿರೋದು ಆ 6 ಅಕ್ಷರಗಳ ಷಡಕ್ಷರಿ ಮಂತ್ರದಲ್ಲಿ, ಓಂ ನಮಃ ಶಿವಾಯ. ಈ ಮಂತ್ರ ಇಡೀ ಪೂಜೆಗೆ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬುತ್ತೆ. ಇದು ನಮ್ಮ ಮನಸ್ಸನ್ನ ಕಂಪ್ಲೀಟಾಗಿ ಏಕಾಗ್ರಗೊಳಿಸತ್ತೆ. ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತೀನಿ. ನಾವು ಪಂಚಾಮೃತದಲ್ಲಿ ಬಳಸುವ ಹಾಲು, ಮೊಸರು, ಜೇನುತುಪ್ಪ ಇವೆಲ್ಲ ನಮ್ಮ ದಿನನಿತ್ಯದ ವಸ್ತುಗಳೇ, ಹೌದಲ್ವಾ? ಆದ್ರೆ ಇವೇ ವಸ್ತುಗಳು ಶಿವನಿಗೆ ಅರ್ಪಿಸಿದಾಗ ಹೇಗೆ ದೈವಿಕ ಸಂಕೇತಗಳಾಗುತ್ತವೆ ಅನ್ನೋದನ್ನ ಒಮ್ಮೆ ಯೋಚಿಸಿ. ಜೇನುತುಪ್ಪ ಜೀವನದ ಸಿಹಿಯನ್ನ ಸೂಚಿಸಿದ್ರೆ, ಹಾಲು ನಮ್ಮ ಪೋಷಣೆಯನ್ನ ಪ್ರತಿನಿಧಿಸುತ್ತೆ. ಪ್ರತಿಯೊಂದು ವಸ್ತುವು ಆಧ್ಯಾತ್ಮಿಕ ಆನಂದದ ಸಂಕೇತವಾಗಿ ಬದಲಾಗಿಬಿಡುತ್ತೆ. ಇನ್ನು ನಾವು 4ನೇ ಹಂತಕ್ಕೆ ಬಂದಿದ್ದೀವಿ, ಅದೇ ಜಾಗರಣೆ. ಈಗ ಪೂಜೆ ತನ್ನ ಮಧ್ಯರಾತ್ರಿಯ ಘಟ್ಟಕ್ಕೆ ಬಂದು ತಲುಪಿದೆ. ಜಾಗರಣೆ ಅಂದ್ರೆ ಕೇವಲ ನಿದ್ದೆ ಮಾಡದೆ ಎಚ್ಚರವಾಗಿರೋದು ಅಂತ ಅಂದ್ಕೊಂಡಿದ್ದೀರಾ? ಖಂಡಿತ ಅಲ್ಲ. ಇದು ನಮ್ಮ ಒಳಗಿನ ಅಜ್ಞಾನ ಅನ್ನೋ ಕತ್ತಲೆಯನ್ನ ಓಡಿಸುವ ಒಂದು ಅದ್ಭುತ ಅಭ್ಯಾಸ. ಸಂಜೆಯಿಂದ ಶುರುವಾಗಿ ಮುಂಜಾನೆಯವರೆಗೂ ಈ ಭಕ್ತಿ ಹೇಗೆ ಸಾಗುತ್ತೆ ಅನ್ನೋದನ್ನ ನೀವಿಲ್ಲಿ ಗಮನಿಸ್ಬೋದು. ಇಡೀ ರಾತ್ರಿಯನ್ನ 4 ಪ್ರಹರಗಳಾಗಿ ಅಂದ್ರೆ ತಲಾ 3 ಗಂಟೆಗಳ ಅವಧಿಗಳಾಗಿ ವಿಂಗಡಿಸಲಾಗಿದೆ.
ಯಾಕೆ ಗೊತ್ತಾ? ನಮ್ಗೆ ಆಲಸ್ಯ ಅಂದ್ರೆ ಆ ತಮೋಗುಣ ಆವರಿಸಬಾರ್ದು, ನಮ್ಮ ಮನಸ್ಸು ಸದಾ ಎಚ್ಚರವಾಗಿರಬೇಕು ಅಂತಾನೆ ಈ ನಿರಂತರ ಪೂಜೆಯ ಚಕ್ರವನ್ನ ವಿನ್ಯಾಸ ಮಾಡಿದ್ದಾರೆ. ಇಷ್ಟೊಂದು ದೀರ್ಘವಾದ ಜಾಗರಣೆ ಮಾಡ್ತೀವಲ್ಲ, ಇದರಲ್ಲಿ ಒಂದು ಅತ್ಯಂತ ಶಕ್ತಿಯುತವಾದ ನಿಶ್ಶಬ್ದವಾದ ಮಧ್ಯರಾತ್ರಿಯ ಸಮಯ ಬರುತ್ತೆ. ಅದನ್ನೇ ನಾವು ನಿಶಿತ ಕಾಲ ಅಂತ ಕರೆಯೋದು. ಪರಮಶಿವನು ಮೊದಲ ಬಾರಿಗೆ ಲಿಂಗದ ರೂಪದಲ್ಲಿ ಕಾಣಿಸ್ಕೊಂಡಿದ್ದು ಇದೇ ಕ್ಷಣದಲ್ಲಿ ಅಂತ ನಂಬಲಾಗಿದೆ. ಅಂದ್ರೆ ಇದು ಆಧ್ಯಾತ್ಮಿಕ ಶಕ್ತಿಯ ಪರಾಕಾಷ್ಠೆ ಅಂತನೇ ಹೇಳ್ಬಹುದು. ಈ ಮಂತ್ರಪಠಣ ಮತ್ತೆ ಜಾಗರಣೆಗೆ ಎಷ್ಟೊಂದು ಶಕ್ತಿಯಿದೆ ಅಂತ ಅರ್ಥ ಮಾಡ್ಕೊಳಕ್ಕೆ ಸ್ಕಂದಪುರಾಣದಲ್ಲಿ ಒಂದು ಅದ್ಭುತವಾದ ಕಥೆ ಇದೆ. ದಶಾಹಿ ಅನ್ನೋ ರಾಜ ಕೇವಲ ಈ ಪಂಚಾಕ್ಷರಿ ಮಂತ್ರವನ್ನು ಕಲಿತು ಜಪಿಸುವ ಮೂಲಕ ತನ್ನೆಲ್ಲಾ ಪಾಪಗಳಿಂದ ಹೇಗೆ ತಕ್ಷಣವೇ ಮುಕ್ತನಾದ ಅನ್ನೋದನ್ನ ಇದು ವಿವರಿಸುತ್ತೆ. ಇದನ್ ಕೇಳಿದ್ರನೆ ಮೈ ಜುಮ್ಮನ್ನುತ್ತೆ ಅಲ್ವಾ? ಈಗ ಕೊನೆಯ ಘಟ್ಟ, ಹಂತ 5, ಉಪವಾಸವನ್ನು ಅಂತ್ಯಗೊಳಿಸುವುದು. ಇಡೀ ರಾತ್ರಿಯ ಭಕ್ತಿಯ ನಂತರ ಸೂರ್ಯೋದಯವಾಗ್ತಾ ಇದ್ದ ಹಾಗೆ ನಾವು ಈ ಆಚರಣೆಯ ನಿರ್ಣಾಯಕ ಹಂತಕ್ಕೆ ಬರ್ತೀವಿ. ಆಧ್ಯಾತ್ಮಿಕವಾಗಿ ನಮ್ಮನ್ನ ನಾವು ಶುದ್ಧೀಕರಿಸಿಕೊಂಡ ನಂತರ ಮತ್ತೆ ದೈಹಿಕ ಪೋಷಣೆಯ ಕಡೆಗೆ ಮರಳುವ ಸಮಯ ಇದು. ಹೀಗೆ ಉಪವಾಸವನ್ನು ಶಾಸ್ತ್ರೋಕ್ತವಾಗಿ ಮುಗಿಸೋದಕ್ಕೆ ಪಾರಣ ಅಂತ ಅಂತಾರೆ. ಮರುದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದ್ಮೇಲೆ ರಾತ್ರಿಯಿಡೀ ಮಾಡಿದ ಆ ಪೂಜೆಯಲ್ಲಿ ಗೊತ್ತಿದ್ದು ಗೊತ್ತಿಲ್ದೆದೆಯೋ ಏನಾದ್ರೂ ತಪ್ಪುಗಳಾಗಿದ್ರೆ ದೇವ್ರೆ ಕ್ಷಮ್ಸಪ್ಪ ಅಂತ ಬೇಡ್ಕೊಂಡು ಆಮೇಲೆ ಉಪವಾಸವನ್ನು ಮುರಿಯಲಾಗುತ್ತೆ. ಈ ಟೈಮಿಂಗ್ಸ್ ಕೂಡ ತುಂಬಾ ಮುಖ್ಯ. ಸೂರ್ಯೋದಯ ಮತ್ತು ಚತುರ್ದಶಿ ತಿಥಿಯ ಅಂತ್ಯದ ನಡುವೆ ಇದನ್ನ ಮಾಡಬೇಕು. ಕೊನೆಯದಾಗಿ ಈ ಎಲ್ಲಾ ಪೂಜೆ ಪುನಸ್ಕಾರಗಳನ್ನ ಬದಿಗಿಟ್ಟು ಒಂದು ಕ್ಷಣ ಯೋಚಿಸಿ. ಜಗತ್ತೆಲ್ಲ ಗಾಢ ನಿದ್ರೆಗೆ ಜಾರಿದಾಗ ನಮ್ಮೊಳಗೆ ಅಂತಿಮವಾಗಿ ಎಚ್ಚರಗೊಳ್ಳುವುದು ಯಾವುದು? ಇದೇ ಶಿವರಾತ್ರಿಯ ನಿಜವಾದ ಸಾರ. ಹೊರಗಿನ ಪ್ರಪಂಚದ ನಿಶ್ಶಬ್ದತೆಯಿಂದ ನಮ್ಮೊಳಗಿನ ಆಂತರಿಕ ಜಾಗೃತಿಯ ಕಡೆಗೆ ಸಾಗುವ ಒಂದು ಸುಂದರವಾದ ಪ್ರಯಾಣ ಇದು. ಈ ವಿವರಣೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಮತ್ತು ಒಂದಷ್ಟು ಹೊಸ ವಿಚಾರಗಳನ್ನು ತಿಳಿಸಿದೆ ಅಂತ ಭಾವಿಸ್ತೇನೆ. ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.